ಬಾಮೈದ ಚಿನ್ನಪ್ಪ ಹ್ಮ್ ಚಿನ್ನ ಕಣ್ರಿ. ಎಲ್ಲದಕ್ಕಿಂತ ಇನ್ನು ಆ ಹೆಸರು ರೀ ರಾಜ್ಕುಮಾರ್ ಹೆಸರು, ಪಾರ್ವತಮ್ಮ ಹೆಸರು ರೀ. ಚೌಡೇಶ್ವರ ದೇವಿನ ಪೂಜೆ ಮಾಡ್ತೀವಿ. ಆ ದೇವಿ ಹೇಳಿದ್ ನಮ್ಗೆ ಅಲ್ಪಾಯು ಆಗ್ತಾನೆ ಅಂತ. MGR ಗೆ ಹುಷಾರಿರಲ್ಲ, MG ರಾಮಚಂದ್ರ ಓಕೆ ಅವ್ರು ನೋಡಕ್ ಹೋಗ್ಬೇಕು. ಅದೇ ಟೈಮಿಗೆ ಹ್ಮ್ NT ರಾಮರಾವ್ ಬರ್ತಾರೆ. ತಂಬಿ ಎನ್ನಪ್ಪ ನೀ ರಾವಾಲ ರಾಜಕೀಯ ಪಾಲಿಟಿಕ್ಸ್ ರಾವಾಲ ಚೂಡು, ನಾನು CM. 8 ದಿವಸ ರಾಜ್ಕುಮಾರ್ ಕಾರಲ್ಲಿ ಕೂರಿಸ್ಕೊಂಡು ನಾವು ಹೊರಗಡೆ ತಿರ್ಗಾಡಿದ್ವಿ. ಒಳಗಡೆ ಹೋದ ತಕ್ಷಣ ಆ ಯಮ್ಮ ಬಂದು, ಇಂದಿರಾ ಗಾಂಧಿ ಅವ್ರು ಬಂದು ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಜಿ ಕ್ಷಮಾ ಕರು ಅಂತ ಕೈ ಹಿಡ್ಕೋತಾಳೆ. ಹನ್ನೆರಡು ವರ್ಷ ನೀವು ವಜ್ರೇಶ್ವರಿಯಲ್ಲಿ ಕೆಲಸ ಮಾಡಿ, ಹೌದು. ಅಂದ್ರೆ ಆ ಸಂಸ್ಥೆ ಅದರಿಂದ ಹೊರಗೆ ಬಂದ ಮೇಲೆ ನೀವು ನಿಮ್ ಸಂಸ್ಥೆ ಮಾಡ್ಕೊಂಡ್ರಿ. ಆ 12 ವರ್ಷಗಳಲ್ಲಿ ಮಾಡಿದ ಸಿನಿಮಾಗಳು, ಆ ಅನುಭವ, ನಿರ್ಮಾಣದ ಅನುಭವ ಹೇಗಿತ್ತು ಸರ್? ಅವಾಗ ಒಂದು ಏನಪ್ಪ ಅಂದ್ರೆ ನಮ್ಮ ಭಾವ ಹೇಳೋರು, ಆಫೀಸ್ ಮಾಡಿಬಿಟ್ಟಿದ್ದೀರಲ್ಲ ಹೇಗೆ ಅಂತ. ಅಯ್ಯೋ ನೋಡಿ ಸರ್, ವಜ್ರೇಶ್ವರಿ ಅಂತ ಮಾಡ್ಬಿಟ್ವಿ. ಇಲ್ಲಿಗೆ ನಮ್ಮ ಬಾಮೈದ ಚಿನ್ನಪ್ಪ ಚಿನ್ನ ಕಣ್ರಿ. ಬಂದು ಕೂತ್ಕೊಂಡ, ನಮ್ಮ ಸಂಸ್ಥೆ ಬೆಳೀತ್ರಿ, ನಮ್ಮ ಸಂಸ್ಥೆ ಚೆನ್ನಾಗಿ ಬೆಳೀತ್ರಿ. ಅವನು ವಿದ್ಯಾವಂತ ರೀ, ಅವನು ವಿದ್ಯಾವಂತ ಜೊತೆಗೆ ಚಿನ್ನಪ್ಪನಿಗೆ ತಾಳ್ಮೆ ಇದೆ ರೀ, ತಾನೇ ಇದೆ, ಬೆಳೀತ್ರಿ. ಮಂದಿ ನಾನೇನು ಹೇಳ್ತೀನಿ, ಏನೇ ಬೆಳೆದು ಕಾರಣ ಯಾರು? ನಮ್ಮ ಅಕ್ಕ ಪಾರ್ವತಮ್ಮ. ಮಕ್ಕಳು ಚಿಕ್ಕವರಾಗಿದ್ರು, ರಾಘವೇಂದ್ರ ಶಿವರಾಜ್ಕುಮಾರ್ ಎಲ್ಲ ಚಿಕ್ಕವರಾಗಿದ್ರು. ನಾವು ಬೆಳೆದ್ವಿ. ಅವ್ರು ಇಲ್ಲಿ ದೊಡ್ಡವಾದ್ಮೇಲೆ ನಮ್ಮ ಆಫೀಸು ನಾವು ನೋಡ್ಕೋಬೇಕು ಅಂದರು. ನೋಡ್ಕೋದ್ರೆ ಏನಾಗಿ ಬೇಡ ಅನ್ಬೇಕು, ನೀವು ನೋಡ್ಕೊಳ್ರಪ್ಪ ಅದು ನಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ನಪ್ಪ. ಅದರಲ್ಲಿ ಏನು ಹೇಳಿದ್ರು ತಪ್ಪಾಗುತ್ತೆ, ಅದು ಬೇಡ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್, ನಿರ್ಮಾಣದ ಎಕ್ಸ್ಪೀರಿಯನ್ಸ್? ಸರ್ ನಾನು ನಿರ್ಮಾಣದೆಲ್ಲ ನಮ್ಮ ತಮ್ಮನೇ ಶ್ರೀನಿವಾಸ್ ಅವರೇ ನಿರ್ಮಾಣದೆಲ್ಲ. ನಂದು ಏನಿದೆ ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಮಾತ್ರ ನಂದು, ನಾನು ಮಾಡ್ಕೊಂಬತ್ತಾ ಇದ್ದೆ. ಬಾಕಿದೆಲ್ಲ ನಮ್ಮ ಅಕ್ಕ ನನ್ನ ತಮ್ಮ ಶ್ರೀನಿವಾಸ್ ಮಾಡೋರು. ಅವ್ನು ಶ್ರೀನಿವಾಸ್ ನಮಗೆ ಭಾಳ ಪ್ರೊಡಕ್ಷನಲ್ಲಿ ಭಾಳ ಒಳ್ಳೆ ಹೆಸರಿತ್ತು ಅವನಿಗೆ, ಅವ್ನು ಮಾಡ್ತಾ ಇದ್ದ. ಎಲ್ಲದಕ್ಕಿಂತ ಇನ್ನು ಆ ಹೆಸರು ರೀ ರಾಜ್ಕುಮಾರ್ ಹೆಸರು, ಪಾರ್ವತಮ್ಮ ಹೆಸರು ರೀ, ಹೆಸರಿಂದ ಎಲ್ಲ ನಡೆದಿತ್ತು. ಸುಮ್ಮನೆ ಇದೆ ಗೊತ್ತೇನೋ, ಯಾರು ಏನೇ ಹೇಳ್ಬೋದು, ಆ ಹೆಸರು ಪಾರ್ವತಮ್ಮ ರಾಜ್ಕುಮಾರ್ ಅಷ್ಟೇ. ಆ ಹೆಸರು ಹಾಗೇ ಅದೆಲ್ಲ ಗತಿಸಿ ಹೋದಂಥ ಘಟನೆಗಳು. ಹೋಗಿ ನೋಡಿ ಅಲ್ಲಿ ಹೇಳ್ತಾರೆ ಜನಗಳೆಲ್ಲ, ಅಣ್ಣವ್ರು ಕೂತ್ಕೊಂಡ್ರು. ಅವತ್ತು ಅನ್ನದಾನ ಮಾಡ್ತಿದ್ರು, ಇವತ್ತಿಗೂ ಅನ್ನದಾನ ಇವತ್ತಿದೆ, ಅವರಿಂದ ಬದುಕಿದ್ದೀವಿ. ಸುಮಾರು ಅಂಗಡಿಗಳಿದ್ದಾವೆ, ಸುಮಾರು 100 ಜನ ಜೀವನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ? ಯಾರಿಂದ ಮಾಡ್ತಾರೆ? ಹಾಗೆ ರಾಜ್ಕುಮಾರ್ ಇದ್ರು ಒಂದು, ಇಲ್ಲಾಂದ್ರೂ ಹಾಗೆ ಜೀವಂತವಾಗಿದ್ದಾರೆ ರಾಜ್ಕುಮಾರ್. ಜನಗಳ ಮನಸ್ಸಲ್ಲಿ ಹಾಗೇ ಉಳ್ಕೊಂಡು, ಕನ್ನಡಿಗರ ಮನಸ್ಸಲ್ಲಿ ರಾಜ್ಕುಮಾರ್ ಹಾಗೆ, ಪಾರ್ವತಮ್ಮ ಹಾಗೆ. ಹಾಗೆ ಇನ್ನೊಂದು ಖುಷಿ ಏನಪ್ಪ ಅಂದರೆ, ರಾಜ್ಕುಮಾರ್ ನಿಮಗೆ ಗೊತ್ತು, ಆ ಕಾಲದಾಗ ಎಷ್ಟು ಗಲಾಟೆಗಳಾಯಿತು, ಏನೇನಾಯ್ತು ಎಲ್ಲ ಗೊತ್ತು. ಅದು ಪಾರ್ವತಮ್ಮ ಅವರು ಹೋದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಅಲ್ಲೇ ಮೇಲೆ ಅವರಾದ್ಮೇಲೆ ಪುನೀತ್ ಆಕಸ್ಮಿಕ ಹೋಗ್ಬಿಟ್ಟ. ಬೊಮ್ಮಾಯಿ ಅವ್ರು ಸೇಮ್ ಆಗಿದ್ರು, ಅವರು ಇಲ್ಲೆಲ್ಲ ಅವ್ರನ್ನೂ ಅಲ್ಲೇ ಆಗ್ತು. 3 ಜನ ಇದ್ದಾರೆ. ಇದು ಯಾರಿಗುಂಟು, ಇದು ಯಾರಿಗಿಲ್ಲ ಅಲ್ಲ. ಇದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಇದು ಯಾವ ಬಾಂಬೆಗೆ ಹಿಂದಿ ಆಗಲಿ ಇಂಗ್ಲೀಷಲ್ಲಿ ಎಲ್ಲೂ ಈ ಥರ ಇಲ್ಲ, ಕನ್ನಡದಲ್ಲಿ ಮಾತ್ರ ಇದೆ. ಸರ್, ಅಪ್ಪು ಹೋಗಿದ್ದು ಬಹಳ ಆಕಸ್ಮಿಕ. ನೀವು 2 ಸಲ ಅಪ್ಪು ಅವ್ರ ಬಗ್ಗೆ ಉಲ್ಲೇಖ ಮಾಡಿದ್ರಿಂದ ನನಗೆ ಕೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅಪ್ಪು ಸರ್ನ ಬಹಳ ಹತ್ರದಿಂದ ನೋಡಿದ್ವಿ ನಾವೆಲ್ಲ. ರಾಜ್ಕುಮಾರ್ ಅವ್ರನ್ನ ನೋಡಿದ್ವಿ ದೂರದಿಂದ, ಆ ಥರ ನೋಡಿದವರಲ್ಲ. ಪುನೀತ್ ಅವ್ರ ಜೊತೆ ನಿರಂತರವಾಗಿ ನಮ್ದು ಒಡನಾಟ ಇತ್ತು, ನಿರಂತರವಾಗಿ ಬೇರೆ ಚಾನಲ್ಗಳಿಗೆ ಕೆಲಸ ಮಾಡುವಾಗ ಸಂದರ್ಶನ ಮಾಡ್ತಿದ್ವಿ, ಹತ್ರದಿಂದ ನೋಡಿದ್ವಿ. ನೀವು 1-2-3 ಕಡೆ ನೀವೇ ಅಪ್ಪು ಹೋದ್ಮೇಲೆ ನೀವು ಹೇಳಿದ್ರಿ, ಅಂದ್ರೆ ಅವರ ಜಾತಕದಲ್ಲೇ ಅಷ್ಟಿತ್ತು ಅನ್ನೋ ವಿಚಾರ. ಜಾತಕದಲ್ಲಿ ಇತ್ತು, ನಾ ಹೇಳಿಲ್ಲ, ನಾನು ಎಲ್ಲೂ ಹೇಳಿಲ್ಲ. ಅವನ ಹೆಸರನ್ನ ನಾನು ಹೇಳಿಕ್ ಹೋಗಿಲ್ಲ. ಅವನ ಹೆಸರು ಮಾತ್ರ ಪುನೀತ್, ಅವನ ಹೆಸರು ಲೋಹಿತ್ ಅಂತ ಇಟ್ಟಿದ್ರು. ನಮ್ಮ ಅಕ್ಕ ಲೋಹಿತ್ ಅಂತ ಇಟ್ಟಿದ್ರು ಅವನ ಹೆಸರಿಗೆ.
ಆವಾಗ ಒಂದ್ಸತಿ ಮದ್ರಾಸಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿ ಓಕೆ. ತೋಟದಲ್ಲಿ ಪುನೀತ್ ಫಾರಂ ಅಂತ ಪೂಜೆ ಮಾಡಿಸ್ತೆ. ಹ್ಮ್ ಹ್ಮ್ ಅಲ್ಲಿ ನಾನು ಚೌಡೇಶ್ವರ ದೇವಿನ ಪೂಜೆ ಮಾಡ್ತೀವಿ. ಆ ದೇವಿ ಹೇಳಿದ್ ನಮಗೆ, ಇವನ್ಗೆ ಈ ಲೋಹಿತ್ ಬೆಸರು ಬೇಡ, ಹಾ. ಲೋಹಿತ್ ಫಾರಂ ಅಂತಲೇ ಇತ್ತದು ಓಹೋ. ನಮ್ಮ ತೋಟ ಓಕೆ. ಜಮೀನು. ಹ್ಮ್. ಬೇಡ, ಪುನೀತ್ ಅಂತ ಇಡಿ. ಪುನೀತ್ ಅನ್ನೋದು ಆಂಜನೇಯನ ಹೆಸರು, ಆಂಜನೇಯ ಚಿರಂಜೀವಿ ಹೆಸರದು. ಲೋಹಿತ್ ಹೆಸರು ಬೇಡ, ಅಲ್ಪಾಯು ಆಗ್ತಾನೆ ಅಂತ ಹೇಳಿ ಆ ಪುನೀತ್ ಹೆಸರು ಇಟ್ಟಿವಿ ಅಲ್ಲಿ. ಆ ಲೋಹಿತ್ ಫಾರಂ ಅವತ್ತೇ ಹೋಗಿ ಚಿತ್ತಾಗಿಸಿ ನಾ ಪುನೀತ್ ಫಾರಂ ಅಂತ ಬರೆಸ್ತೆ. ಹೀಗೆ ನಡೆದು ಬಂದದಾಗಿಲ್ಲ. ಹೀಗೆ ಅಲ್ಲೇ ಕಾಲೈ ತಸ್ಮೈ ನಮಃ ಅಂತ ಹೇಳಿದಾಗೆ ಏನು ಮಾಡೋಕ್ಕಾಗತ್ತೆ. ಈಗ ಒಂದಿಬ್ರು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಇದು ಆ ಸಾಮ್ರಾಜ್ಯನ ನಮ್ಮ ಅಶ್ವಿನಿ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ, ನಮ್ಮ ಶಿವಣ್ಣ ಇದ್ದಾರೆ, ರಾಘಣ್ಣ, ಹಾಗೂ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಎಲ್ಲೂ ಕೂಡ ರಾಜ್ಕುಮಾರ್ ಹೆಸರಿಗೆ ಕಳಂಕ ತರಬಾರ್ದು ಅಂತ ಎಲ್ಲರ ಭಾವನೆ ಇರುತ್ತೆ. ಅದೇ ನಮ್ಮ ಭದ್ರ ಬುನಾದಿ. ಅಣ್ಣವ್ರು 100 ಸಿನಿಮಾ ಮಾಡಿದ್ರಲ್ಲ, ಕನ್ನಡದಲ್ಲಿ ಫಸ್ಟ್ ಹೀರೋ. ಕನ್ನಡದಲ್ಲೇ ಅಂತಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಮೊದಲು 100 ಸಿನಿಮಾ ಕಂಪ್ಲೀಟ್ ಮಾಡಿದ್ದು ಬಹುಶಃ ಅಣ್ಣವರು ಅಂದ್ರೆ ಹೀರೋ ಆಗಿ. 200 ಸಿನಿಮಾಗಳು, 204 ಸಿನಿಮಾಗಳು ಮಾಡಿ ಹೀರೋ ಮಾಡಿ. ಯಾಕಂದ್ರೆ ಒಂದ್ಸಾರಿ MGRಗೆ ಹುಷಾರಿರಲ್ಲ, MG ರಾಮಚಂದ್ರನ್ಗೆ. ಓಕೆ. ಅವ್ರು ನೋಡಕ್ ಹೋಗ್ಬೇಕು. ಅವತ್ತು ನೋಡಕ್ ಹೋಗ್ಬೇಕು ಅಂತಂದ್ರೆ ನಮ್ಮ ಅಕ್ಕ ಫಿಕ್ಸ್ ಮಾಡ್ತಾರೆ, MG ರಾಮಚಂದ್ರ ಹಿಡಿದು ಜಾನಕಿ ಅಂತ ಗೊತ್ತಿರ್ಬೇಕು, ಒಂದ್ಸಲ ಹೋಗ್ಬೇಕು. ಅವ್ರು ಹುಷಾರಿದ್ರಿ MG ರಾಮಚಂದ್ರನ್ಗೆ. ಅಪಾಯಿಂಟ್ಮೆಂಟ್ ಕೊಟ್ಟು ಹೋಗ್ತೀವಿ, ನಾನು ನಮ್ಮ ಅಕ್ಕ 3 ಜನ ಹೋಗ್ತೀವಿ. ಅಲ್ಲಿ ಮಾತಾಡಕ್ಕೆ ಹೋಗ್ತೀವಿ. ಅದೇ ಟೈಮಿಗೆ NT ರಾಮರಾವ್ ಬರ್ತಾರೆ ಅಲ್ಲಿ ಅವ್ರ ಮನೆಗೆ, MGR ಮನೆಗೆ. ಓ ಏನು ಒಬ್ಬರು ಖುಷಿ ಆಯ್ತು. ತಂಬಿ ಎಪ್ಪಡಿ ಇರ್ಕೆ ನಲ್ಲ ಇರ್ಕ ಅಂತ 3 ಜನ ಮಾತಾಡ್ತಾ ಕೂತಿರ್ತಾರೆ. ಮಾತಾಡ್ತಿರ್ಬೇಕಾರೆ NT ರಾಮರಾವ್, ತಂಬಿ ಎನ್ನಪ್ಪ ನೀ ರಾವಾಲ ರಾಜಕೀಯ ಪಾಲಿಟಿಕ್ಸ್ ರಾವಾಲ ಚೂಡು, ನಾನು CM ಆಂಧ್ರ CM ಆಗಿರ್ತೆ, ನೀವು ರಾವಾಲ ಅಂತಾರೆ. ಅವಾಗ MGR ಹೇಳ್ತಾರೆ, ಯಾವ ಊರ್ಕೊಂಡೆ ಅವ್ರ கடவுள் மாதிரி அவர் கடவுள் மாதிரி இருக்காரு அந்த ராஜ்குமார். எங்களுக்கே போதும் உங்களுக்கே போதும், ராஜ்குமாருக்கு வேண்டாம். நீ சும்மாரியா, உங்களுக்கு தெரியாது, உங்களுக்கு பாரு ರಾಜ್ಕುಮಾರ್. ಅವ್ರು ರಾಜ್ಕುಮಾರ್ ಹೀಗೆ ನಯ ವಿನಯ ಇಟ್ಕೊಂಡು, ಎಲ್ಲ ಬೇಡ ನಮಗೆ ರಾಜಕೀಯ ಸ್ಟಾಪ್ வேண்ட. ராஜ்குமார் குழந்தை மாதிரி, ராஜ்குமார் குழந்தை மாதிரி இருக்காரு, என்னத்துக்கு கூப்பிடுறேன் MGR ಹೇಳ್ತಾರೆ. ಇದು ನಡೆದಿದ್ದ ಕಥೆ. ಹಾಗೆ ರಾಜ್ಕುಮಾರ್ ಕೊನೆಯವರು ರಾಜ್ಕುಮಾರ್ ಆಗಿ ಉಳ್ಕೊಂಡ್ರು, ರಾಜಕೀಯಕ್ಕೆ ಬರಲೇ ಇಲ್ಲ. ಅಂದ್ರೆ ರಾಜ್ಕುಮಾರ್ ಏನಾದ್ರು ಕಟ್ಕೊಂಡು ರಾಜಕೀಯ ಬಂದ್ಬಿಟ್ಟಿದ್ರೆ ಈಗ ಗೌರವ ಇರ್ತಿರ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೇಕು, ನಿಮ್ಗೆ ಗೊತ್ತಿದಿಲ್ಲ ಗೊತ್ತಿಲ್ಲ. ಚಿಕ್ಕಮಂಗ್ಳೂರಿನಲ್ಲಿ ಬೈ ಎಲೆಕ್ಷನ್ ಆದಾಗ ಇಂದಿರಾ ಗಾಂಧಿ ಮೇಲೆ ನಿಲ್ಲಿಸ್ಬೇಕು ಅಂತ ಹೇಳಿ ಎಷ್ಟು ಕಷ್ಟ. ಜಾರ್ಜ್ ಫರ್ನಾಂಡಿಸ್ ನಮ್ಗೆ ಚೆನ್ನಾಗಿ ಗೊತ್ತು, ನಾನು ಬಿದ್ದೆ. ಎಲ್ಲಿಂಗೆ ರಾಜ್ಕುಮಾರ್ ಕರೀರಿ, ಅವ್ರನ್ನ ನಿಲ್ಲಿಸ್ಬೇಕು ಚಿಕ್ಕಮಂಗ್ಳೂರಿನಲ್ಲಿ. ಬೇಡ, ನನಗೆ ರಾಜಕೀಯ ಬೇಡ. ಆಗ ನಂಬ್ತೀರಾ ಬಿಡ್ತೀರಾ? 8 ದಿವಸ ರಾಜ್ಕುಮಾರ್ ಕಾರಲ್ಲಿ ಕೂರಿಸ್ಕೊಂಡು ನಾವು ಹೊರಗಡೆ ತಿರ್ಗಾಡಿದ್ವಿ. ವೀರೇಂದ್ರ ಪಾಟೀಲ್ ಅನೌನ್ಸ್ ಆದ ಮೇಲೆ ಈಚೆ ಬಂದಿದ್ದೆ. ಕೈಗೆ ಸಿಗಬಾರ್ದು ಅಂತ, ಕೈಗೆ ಸಿಗಬಾರ್ದು ಯಾರಿಗೂ ಅಂತ, ಕೈ ಸಿಗಬಾರ್ದು ಅಂತ. ನಂಬ್ತೀರಾ ಬಿಡ್ತೀರಾ? ಪದ್ಮಭೂಷಣ ರಾಜ್ಕುಮಾರ್ ಕೊಟ್ಟಾಗ ಅವ್ರ ಮನೆಗೆ ಇಂದಿರಾ ಗಾಂಧಿ ಕರೀತಾರೆ. ನಾನು, ನಮ್ಮ ಅಕ್ಕ, ಭಾವ, ಭಗವಾನ್ ಇಷ್ಟು ಜನ ಅವ್ರ ಮನೆಗೆ ಹೋಗ್ತೀವಿ, ಇಂದಿರಾ ಗಾಂಧಿ ಮನೆಗೆ. ಆವಾಗ ಅಲ್ಲಿ 10 ನಿಮಿಷ ಲೇಟ್ ಆಗುತ್ತೆ. ಆವಾಗ ರಾಜ್ಕುಮಾರ್ ಅವ್ರು ನಮ್ಗೆ ಯಾಕಪ್ಪ ಬೇಕು ಇದೆಲ್ಲ, ಅಲ್ಲಿ ಫಂಕ್ಷನ್ ಇತ್ತು, ಆರ್ಮಾರ್ಮಠದ ಸ್ವಾಮಿಗಳ ಫಂಕ್ಷನ್ ಮಾಡ್ತಾ ಇದ್ರು, ಅಲ್ಲಿ ಟೈಮ್ ಆಗ್ಬಿಡುತ್ತೆ. ವೀರಪ್ಪ ಮೈಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ವೀರಪ್ಪ ಮೈಲಿ ಚಿನ್ನಗೂಡಿನ 10 ನಿಮಿಷ ಅಲ್ಲಿ ಯಾರು ವಿಸಿಟರ್ಸ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದರೆ 1-2, ಆಮೇಲೆ 15 ನಿಮಿಷ ಲೇಟ್ ಆಗಿಬಿಡುತ್ತೆ. ಆಮೇಲೆ ಕರೆಸ್ತಾರೆ, ಹೋಗ್ತೀವಿ. ಒಳಗಡೆ ಹೋದ ತಕ್ಷಣ ಆ ಯಮ್ಮ ಬಂದು, ಇಂದಿರಾ ಗಾಂಧಿ ಅವ್ರು ಬಂದು ರಾಜ್ಕುಮಾರ್ ಅವ್ರಿಗೆ, ರಾಜ್ಕುಮಾರ್ ಜಿ
ಆಪ್ಗೆ ಕ್ಷಮಾ ಕರೋ ಅಂತ ಕೈ ಹಿಡ್ಕೋತಾಳೆ. ರಾಜ್ಕುಮಾರ್ ನೋಡ್ತಾನೆ ಹಿಂಗೆ, ಅವ್ರು ನೋಡ್ತೀನಿ ಏನೇ ಇವಳು, ಏನೇ ಇವಳು. ಆಮೇಲೆ ಈಚೆ ಬಂದು ಹೇಳಿ ದೇವತೆ ನೋಡ್ದಂಗೆ ಆಯ್ತು ಕಡೆ ನನಗೆ. ಅಲ್ಲಿ ಕೂರಿಸಿ ಕಾಫಿ ಕುಡಿಸಿ ಮಾತಾಡಿ, ರಾಜ್ಕುಮಾರ್ ಕ್ಯಾ ಚಾಹೆ ಬೋಲೋ, ಕ್ಯಾ ರಾಜ್ ಪೊಲಿಟಿಕ್ಸ್ ಆದಾಯ ನೋ, ವಾಂಟ್ MLA ಆರ್ MP ನೋ, ಐ ಡೋಂಟ್ ಎನಿಥಿಂಗ್. ನೀವು ರಾಜಕೀಯದಲ್ಲಿ ನಾವು ಕಾಣಲ್ಲ ಅಷ್ಟೇ. ನಂಗೆ ಏನು ವಾಟ್ ಯು ವಾಂಟ್ ಕಮ್ ಅಂಡ್ ಟೆಲ್ ಮೀ ಅಂತ ಹೇಳಿ ಏನು ಕೇಳ್ತಾರೆ ಏನಕ್ಕೆ? ಏ ಹಾಗೆ ಆ ಥರ ಅಧಿಕಾರ ಕೊಡ್ತಿದ್ದಾಗಲೇ ಬೇಡ ಅಂತ ಬಂದರು ರಾಜಕುಮಾರ್. ಇನ್ಯಾವುದಕ್ಕೆ ಕೇಳ್ತಾರೆ? ನಾನು ಕಲಾವಿದ ಅಷ್ಟೇ, ನನಗೆ ಅದೇ ಸಾಕು, ಅದರಲ್ಲೇ ತೃಪ್ತಿ ಇದೆ ನನಗೆ. ಯಾರು ಹೇಳ್ತೀರಿ ಈ ಕಾಲ? ನಾವು ಆಗಿದ್ರೆ ನಮ್ಮ ಭಾವ CM ಆಗ್ಬಿಟ್ಟು ನಾವು ಇದನ್ನ ಮಾಡ್ಕೋದಾಯ್ತಲ್ಲ, ಆಸೆ, ನಮ್ಮ ಆಸೆ ಅದು. ಹೌದು. ಬಟ್ ರಾಜ್ಕುಮಾರ್ ಅಲ್ಲ, ಯಾವತ್ತೂ ಆಸೆ ಪಡ್ಲಿಲ್ಲ ರಾಜಕೀಯ. ಇಲ್ಲವೇ ಇಲ್ಲ. ಅದಕ್ಕೆ ರಾಜ್ಕುಮಾರ್ ಆಗಿ ಉಳ್ಕೊಂಡೆ ನಾನು. ಅದು ಇವತ್ತು ನೀವು ಯಾಕೆ ಮಾತಾಡಬೇಕು? ಅದು ನಾನು ಏನು ಮಾತಾಡ್ತೀನಿಲ್ಲ, ಹೇಳಿದ ಮಾತಿಲ್ಲ ಒಂದಕ್ಕೂ ಸುಳ್ಳಲ್ಲ, ಯಾವುದು ಕೂಡ ಪೊಳ್ಳು ಮಾತಿಲ್ಲ. ಎಲ್ಲಿ ಬೇಕಾದ್ರೂ ಹೇಳ್ಬೋದು, ಯಾರು ಕೇಳ್ಕೊಂಡು ಹೇಳುದು ಚಿನ್ನೋಡಿದಲ್ಲಿ ನಿಜಾನೇ ಅಂತ ಹೇಳಿ, ಆ ಸುಳ್ಳು ಹೇಳೇನೆ ಬೇಕಾಗಿಲ್ಲ, ನಾವೇನು ತಗೋಬೇಕಾಗಿಲ್ಲ. ರಾಜ್ಕುಮಾರ್ ಸುಳ್ಳು ಹೇಳ್ಬಿಟ್ಟು ರಾಜ್ಕುಮಾರ್ ಹೋ ಅನ್ಸಕ್ಬೇಕಾಗಿಲ್ಲ. ರಾಜ್ಕುಮಾರ್ ಇದ್ದಿದ್ದೇ ಹಾಗೆ, ಬೆಳೆದಿದ್ದು ಹಾಗೆ. ಅದರಿಂದ ಅದು ಹೆಸರಲ್ಲಿ ಇರ್ತಿತ್ತು. ಅವ್ರ ಮಕ್ಳಿಗೆ ಅದೇ ಗುಣ ಇದೆ. ನಮ್ಮ ಶಿವರಾಜ್ಕುಮಾರ್ಗೆ ಒಳ್ಳೇದಾಗಬೇಕು. ಪುನೀತ್ ಇದ್ದ, ಭಗವಂತ ಕರ್ಕೊಂಬಿಟ್ಟ, ಏನು ಮಾಡೋದು? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.